ನೋಡಿ ಅಶ್ವಿನಿ, ಬಂದು ತಲೆ ಬಿಸಿಲಿ ನಾನು ನಿಮ್ಮನ್ನ ಆರಂಭದಲ್ಲಿ ವೆಲ್ಕಮ್ ಮಾಡ್ಕೊಳ್ಳೋದೇ ಮರ್ತ್ಕೊಂಡ್ಬಿಟ್ಟೆ. ವೆಲ್ಕಮ್ ಟು ದ ಬುಲೆಟಿನ್ ಅಶ್ವಿನಿ. ಎಸ್, ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನ ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಕರ್ನಾಟಕದ ಕಾವೇರಿ ಕೊಳ್ಳದ ಜನರಿಗೆ CWMA ಗಾಯದ ಮೇಲೆ ಮತ್ತೆ ಬರೆ ಎಳೆದಿದೆ. ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರನ್ನ 15 ದಿನ ಹರಿಸಬೇಕಂತ ಆದೇಶಿಸಿದೆ. ಇದನ್ನ ಖಂಡಿಸಿ ನಾಳೆ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಮಗೆ ಕರೆ ಮಾಡಿ ಮಾತನಾಡಬಹುದು. ನಮ್ಮ ವಾಟ್ಸ್ಆಪ್ ನಂಬರ್ ಇದೆ, ಅಲ್ಲೂ ನಿಮ್ಮ ಅಭಿಪ್ರಾಯ ಏನಂತ ತಿಳಿಸಬಹುದು. ಆಮೇಲೆ ಎಕ್ಸ್ ನಲ್ಲೂ ಕೂಡ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬಹುದು. ಈಗ ಆನ್ಲೈನ್ಸ್ ಓಪನ್ ಆಗಿದೆ, ನಂಬರ್ ಕೂಡ ರೆಡಿ ಇದೆ, ಕರೆ ಮಾಡಿ ಮಾತನಾಡಬಹುದು. ಈ ಬಂದ್ ಮಾಡಬೇಕಾ? ಈಗ ಬಂದ್ ಮಾಡೋದ್ರಿಂದ ಉಪಯುಕ್ತವೇ ಅಥವಾ ಬಂದ್ ಮಾಡೋದ್ರಿಂದ ಯಾರಿಗಾದ್ರೂ ಒಂದಷ್ಟು ಸಾಮಾನ್ಯ ಜನರಿಗೆ ಸಮಸ್ಯೆ ಆಗುತ್ತಾ ಅಂತ? ಯಾಕಂತಂದ್ರೆ ಇದೇ 2023ರಲ್ಲಿ ಕರ್ನಾಟಕದ ಕಾವೇರಿ ಕಿಚ್ಚು ಹೇಗೆ ಹತ್ಕೊಂಡಿತ್ತು ಅಂತಂದ್ರೆ, ಆಗ ರಿಪಬ್ಲಿಕ್ ಕನ್ನಡ ಆರಂಭ ಸೆಪ್ಟೆಂಬರ್ 1ಕ್ಕೆ ರಿಪಬ್ಲಿಕ್ ಕನ್ನಡ ಲಾಂಚ್ ಆಗಿತ್ತು. ಅದೇ ಟೈಮಲ್ಲೇ ಮಳೆ ಇಲ್ಲ, ಸಿಕ್ಕಾಬಟ್ಟೆ ಬರಗಾಲ, ಮಳೆ ಇಲ್ಲದೆ ಒಳಹರಿವು ಇರಲಿಲ್ಲ. ಕಂಪ್ಲೀಟ್ ಆಗಿ ಅರ್ಧಕ್ಕರ್ಧ ನೀರು KRS ಅಲ್ಲಿ ಖಾಲಿಯಾಗಿತ್ತು, ಕಬಿನಿಲೂ ಖಾಲಿಯಾಗಿತ್ತು, ಹಾರಂಗಿಲೂ ಖಾಲಿಯಾಗಿತ್ತು. ಸೊ ಇಂಥ ಟೈಮಲ್ಲಿ ದೊಡ್ಡ ದೊಡ್ಡ ಮಟ್ಟದ ಬಂದ್ಗಳೆಲ್ಲ ಆಯಿತು. ವಾಟಾಳ್ ನಾಗರಾಜ್ ಎರಡು ಬಾರಿ ಬಂದ್ ಮಾಡಿದ್ರು, ಬೇರೆ ಬೇರೆ ಸಂಘಟನೆಗಳಿಂದ ಕೂಡ ಬಂದ್ ಮಾಡಿದ್ರು. ಆ ಬಂದ್ ಎಲ್ಲವೂ ಕೂಡ ಯಶಸ್ವಿ ಆಯಿತು. ಜೊತೆಗೆ ಅದಕ್ಕೆ ಸಿಗಬೇಕಾದಂತ ಪ್ರತಿಫಲವೂ ಕೂಡ ಸಿಕ್ತು ನಾವು ಕಂಡಂತೆ. ಬಟ್ ಈಗ ನಿಮಗೆ ಮಳೆ ಬರ್ತಾ ಇಲ್ಲ, ನೀರಿನ ಮಟ್ಟ ಕಮ್ಮಿ ಆಗ್ತಾ ಇದೆ, ಇನ್ನೇನ್ ತಮಿಳುನಾಡು ಕೂಡ ನಮಗೆ ನೀರು ಬೇಕು ಅಂತ ಕೇಳ್ತಾ ಇದಾರೆ ಅನ್ನೋ ಟೈಮ್ನಲ್ಲೇ ಮಳೆ ಬರೋದಕ್ಕೆ ಶುರುವಾಯಿತು. ನೀರಿನ ಒಳಹರಿವು ಕೂಡ ಜಾಸ್ತಿ ಆಗ್ತಾ ಹೋಯಿತು. ಈಗ ಜಸ್ಟ್ KRS ಡ್ಯಾಮ್ ನಿಮಗೆ ಎಕ್ಸಾಂಪಲ್ ಕೊಡೋದಾದ್ರೆ ಇನ್ನು 17 TMC ಮಾತ್ರ ತುಂಬಲಿಕ್ಕೆ ಬಾಕಿ ಉಳ್ಕೊಂಡಿದೆ. ಅದು ಇನ್ನು ಡೈಲಿ ಹಿಂಗೆ ಏನಾದ್ರು ಆ ಕಡೆ ಭಾಗದಲ್ಲಿ ಮಳೆ ಬರ್ತಾ ಇತ್ತು, ನಿಮಗೆ ಕೊಡಗು ಭಾಗದಲ್ಲಿ ಮಳೆ ಬಂತು ಅಂತಂದ್ರೆ ನಿಮಗೆ ಅದು ಕೂಡ ಜಾಸ್ತಿ ಒಳಹರಿವಿನ ಮಟ್ಟ ಜಾಸ್ತಿ ಆಗುತ್ತೆ. ರೈಟ್. ಇನ್ನು ನಾಳೆಯ ಬಂದ್ ಸಾಕಷ್ಟು ಮಂದಿ ಬೆಂಬಲವನ್ನ ಸೂಚಿಸಿಲ್ಲ, ಸಾಕಷ್ಟು ಮಂದಿ ಬೆಂಬಲ ಕೊಟ್ಟಿದ್ದಾರೆ. ಬೆಂಬಲ ಇಲ್ಲ ಅಂತ ಕರವೇ ರಾಜ್ಯಾಧ್ಯಕ್ಷ ಶಿವರಾಮೇಗೌಡರು ಹೇಳಿದ್ದಾರೆ. ಸದ್ಯ ಬಂದ್ ಮಾಡುವಂತ ಪರಿಸ್ಥಿತಿ ಇಲ್ಲ, ಈಗ ಬಂದ್ ಮಾಡೋದು ಕೂಡ ಸೂಕ್ತ ಅಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ, ಏನ್ ಅಭಿಪ್ರಾಯ ಪಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬರ. ತುಂಬಾ ಹಂತದಲ್ಲಿದೆ. ಈ ಸಂದರ್ಭದಲ್ಲಿ ಬಂದ್ ಮಾಡಕ್ ಹೋದ್ರೆ ಜನ ನಮಗೆ ನಿಮ್ಗೇನಾದ್ರು ವಿವೇಚನೆ ಇದೆಯಾ ಅಂತಕ್ಕಂಥ ಪ್ರಶ್ನೆ ಕೇಳ್ತಾರೆ. ಆ ನಿಟ್ಟಿನಲ್ಲಿ ಇದು ಸೂಕ್ತವಾದ ಸಂದರ್ಭ ಅಲ್ಲ. ನಮ್ಮ ಹೋರಾಟ ಏನು ಅವೈಜ್ಞಾನಿಕ ತೀರ್ಪು ಕೊಟ್ಟಿದೆಯಲ್ಲ ನ್ಯಾಯಮಂಡಳಿ ಮತ್ತು ಸಮಿತಿ, ನೀರು ಹಂಚಿಕೆ ಸಮಿತಿ, ಇದರ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ನಾನು ಹೇಳಕ್ಕೆ ಇಚ್ಛೆ. ನಾಳೆ ಬಂದ್ಗೆ ಯಾವುದೇ ರೀತಿಯ ಸಹಕಾರ ಸಂಪೂರ್ಣ ಇಲ್ಲ ತಮ್ಮಿಂದ. ನಾಳೆ ಬಂದ್ ಮಾಡುವಂತ ಅವಶ್ಯಕತೆನೇ ಇಲ್ಲ. ನಮ್ಗೇನೋ ತೊಂದರೆ ಇದ್ರೆ ಬಂದ್ ಮಾಡಬೇಕು. ಈಗ ಸದ್ಯಕ್ಕೆ ಯಾವ ತೊಂದರೆ ಇಲ್ಲ. ರೈತರು ವ್ಯವಸಾಯದಲ್ಲಿ, ನೀರಾವರಿಯಲ್ಲಿ ಎಲ್ಲದರಲ್ಲೂ ಅನುಕೂಲವಾಗಿ ಅವರವ್ರ ಬಿಸಿಲ್ ಅವರ ಒತ್ತಡದಲ್ಲಿದ್ದಾರೆ. ಉದಾಹರಣೆ, ಮಂಡ್ಯದ ರೈತ ಹೋರಾಟ ಸಮಿತಿ ಸಹ ನಾಳೆ ಯಾರಾದರೂ ಬಂದ್ ಮಾಡಿದ್ರೆ ಅವರಿಗೆ ನೈತಿಕ ಬೆಂಬಲ, ನಾವು ಬೀದಿಗೆ ಇಳಿತೀವಿ ಅಂತ ಹೇಳಲ್ಲ, ನೈತಿಕ ಬೆಂಬಲ ಮಾತ್ರ ಅಂತ ಘೋಷಣೆ ಮಾಡಿದ್ದಾರೆ. ಅಂತವರೇ ಘೋಷಣೆ ಮಾಡಿದಾಗ ನಾವು ಜನರ ಭಾವನೆಗೆ ವಿರುದ್ಧವಾಗಿ ಹೋಗೋದು ಬೇಡ ಅಂತೇಳಿ ನಾಳೆ ಬಂದ್ ಮಾಡತಕ್ಕಂತ ಒಂದು ಪ್ರಕ್ರಿಯೆಯಿಂದ ಹಿಂದೆ ಬಂದಿದ್ದೀವಿ. ವಾಟಾಳ್ ನಾಗರಾಜ್ ಅವರು ಯುವೋತ್ಸವ ಪೊರಕೆ ಚಳವಳಿ ಮಾಡ್ತಾರೆ, ಮತ್ತೆ ಎಲ್ಲಾ ಮಾಲ್ಗಳಿಗೆ ವಿಸಿಟ್ ಮಾಡ್ತಾರೆ, ಬಂದ್ಗೆ ಬೆಂಬಲ ನೀಡಿ ಅಂತ ಒಂದ್ ಕಡೆ ಮುಂದಾಗ್ತಿದ್ರೆ ಅಂತ ಮಾತು ಕೇಳಿ ಬಂದಿದೆ. ಏನ್ ಹೇಳ್ತಾರೆ, ಮತ್ತೆ ಅವರು ಕೈ ಬಿಟ್ರ ಅಂತ? ಇಲ್ಲ, ವಾಟಾಳ್ ನಾಗರಾಜ್ ಅವರು ಹಿರಿಯ ಹೋರಾಟಗಾರರು. ನಾನು ಅವರ ಅಭಿಪ್ರಾಯದ ಬಗ್ಗೆ ಮಾತಾಡೋಕ್ಕಿಂತ ನನ್ನ ಅಭಿಪ್ರಾಯ ತಿಳಿಸಕ್ಕೆ ಇಚ್ಛೆ ಪಡ್ತೀನಿ. ಏನು ಕರ್ನಾಟಕ ಬಂದ್ ಕರೆ ಕೊಟ್ಟರು, ಸುಮಾರು 100 ಸಂಘಟನೆಗಳನ್ನ ಕರೆಸಿ ಸಭೆ ಮಾಡಿದ್ರು. ಆಮೇಲೆ ನೀರು ಬಂದ ಮೇಲೆ, ತಮಿಳುನಾಡಿಗೆ ನೀರು ಹೋದ್ಮೇಲೆ, ನಮ್ಮ ನಾಲೆಗಳಿಗೆ ನೀರು ಬಂದ ಮೇಲೆ KRS ತುಂಬಾ ಹಂತದಲ್ಲಿ ಇನ್ನೊಂದು ಸಭೆ ಕರೆದು ಈ ಸಮಯದಲ್ಲಿ ಬಂದ್ ಬೇಕಾ ಬೇಡುವ ಅಂತಕ್ಕಂಥ ಒಂದು ಸಭೆ ಕರೆಯುವಂತ ಪ್ರಯತ್ನವನ್ನ ಅವ್ರು ಮಾಡಲಿಲ್ಲ, ಅಂದ್ರೆ ಒಕ್ಕೂಟ ಮಾಡಲಿಲ್ಲ. ಆ ಮಾಡ್ದಲೇ ಇರೋದ್ರಿಂದ ನನ್ನ ಅಭಿಪ್ರಾಯನ ನಾನು ತಗೋಬೇಕಾಗತ್ತೆ. ಆದ್ರಿಂದ ನಾನು ಅವ್ರ ಬಂದಿಂದ ಹಿಂದೆ ಬಂದಿದ್ದೀನಿ ಅಂತೀನಿ. ಅವ್ರು ಮಾಡೋದಾದ್ರೆ ಅದು ಅವ್ರಿಚ್ಛೆ, ನೀವು ಅವ್ರನ್ನೇ ಕೇಳಬೇಕು ಅದನ್ನ. ಅಂದ್ರೆ ನಾಳೆ ಬಂದಿಗೆ ಸಂಪೂರ್ಣ ಬೆಂಬಲ ಇಲ್ಲ, ನೀವು ಭಾಗಿಗ ಆಗಲ್ಲ. ಹಾಗಾದ್ರೆ ಬಂದ್ ಸಂದರ್ಭವೇ ಅಲ್ಲ ಅಂದ್ಮೇಲೆ ಭಾಗಿಯಾಗೋ ಪ್ರಶ್ನೆನೇ ಬರೋದಿಲ್ಲ. ಬಂದ್ ಸಂದರ್ಭ ಅಲ್ಲ, ಯಾರು ನಮ್ಗೆ ನೀರು ಕೊಡಿ ಅಂತ ಬಂದ್ ಮಾಡೋಣ, ಇಲ್ಲ ನಮ್ಮ ರೈತರಿಗೆ ನಾಳೆಗೆ ನೀರು ಬಿಡಿ ಅಂತ ಮಾಡೋಣ. ಇಲ್ಲ, ಈ ಹಿಂದೆ ಸಹ ಹೇಳಿದ್ರಿ ನಾವು ಬಂದಿಗೆ ಮಾಡೇ ಮಾಡ್ತೀವಿ, ಕಾವೇರಿ ನೀರು ಜಲಾಶಯ ತುಂಬಿಲ್ಲ, ತಮಿಳುನಾಡು ನೀರು ಹೋಗ್ತಿದೆ, ಇದು ಸೂಕ್ತ ಸಂದರ್ಭ ಅಂತ ಒಂದ್ ಕಡೆ ಈ ಹಿಂದೆ ಸಹ ಹೇಳಿದ್ರಿ. ನಾನು ಆ ಮಾತನ್ನ ಬಂದ್ ಮಾಡೇ ಮಾಡ್ತೀವಿ ಅನ್ನೋದನ್ನ ಇಲ್ಲ ಅಂತ ಹೇಳೋದಿಲ್ಲ. ಅವತ್ತಿನ ಪರಿಸ್ಥಿತಿಯಲ್ಲಿ 10 TMC ನೀರಿತ್ತು, ನಮಗೆ 5 TMC ಬೇಕು, ರೈತರಿಗೆ 5 TMC ಬೇಕು, ತಮಿಳುನಾಡಿಗೆ ಎಲ್ಲಿಂದ ಬಿಡೋಣ ಅಂತ ಹೇಳಿ ಬಂದ್ ಮಾಡೇ ಮಾಡ್ತೀವಿ ಅಂತ 100% ಮಾಡ್ತೀವಿ ಅಂತ ಹೇಳಿದ್ದು ಸತ್ಯ. ಆಮೇಲೆ ಪ್ರಕೃತಿಯ ಕೃಪಾ ಕಟಾಕ್ಷದಿಂದ ಎಲ್ಲವೂ ಸಮಸ್ಯೆ ಬಗೆಹರಿದಾಗ ಬಂದ್ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅನ್ನೋ ಅಭಿಪ್ರಾಯನ ನಾವು ತಗೋಬೇಕಾಗುತ್ತೆ. ವಾಟಾಳ್ ಸಭೆ ಕರೆದಿಲ್ಲ ಎಂಬುದೇನೋ ಮನಸ್ತಾಪಿದೆ. ಯಾಕಂದ್ರೆ ಕರೆದ ಒಂದು ಸಭೆ ಕರಿಬಹುದಿತ್ತು, ಮತ್ತೊಂದು ಸೂಚನೆ ಸಭೆ ಮಾಡಬಹುದಿತ್ತು, ನಿರ್ಧಾರ ಪ್ರಕಟಣೆ ಮಾಡಬಹುದಿತ್ತು. ಇದು ಮನಸ್ತಾಪದ ಪ್ರಶ್ನೆ ಅಲ್ಲ. ಯಾವುದೇ ಒಂದು ನಿರ್ಧಾರ ತಗೋಬೇಕಾದ್ರೆ ಸಾಧಕ ಬಾಧಕಗಳ ಬಗ್ಗೆ ಯೋಚನೆ ಮಾಡಬೇಕು. ನಮ್ಗೆ ಬಂದ್ ಕರೆ ಕೊಟ್ಟಾಗ ವಾಸ್ತವ ಸ್ಥಿತಿ ಸರಿ ಇತ್ತು.
ಆಮೇಲೆ ಎಲ್ಲವೂ ಸರಿ ಹೋದಾಗ ಮಾಡಬೇಕಾ ಮಾಡಬಾರ್ದು ಅನ್ನೋದಕ್ಕೆ ಒಂದು ಸಭೆ ಕರಿಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಕರೀದಲ್ಲೇ ಇದ್ರೆ ಅದು ಅವ್ರ ಅಭಿಪ್ರಾಯ. ಅವರು ಹೋಗ್ತಾ ಇದ್ದಾರೆ, ನೀವು ನೋಡ್ದಂಗೆ ನೋಡಿದಿರಲ್ಲ, ಒಬ್ಬರೇ ಹೋಗ್ತಾ ಇದ್ದಾರೆ, ಅಲ್ಲಿ ತೆಂಗಿನಕಾಯಿ ಹೊಡಿತಿದ್ದಾರೆ, ಅಲ್ಲೆಲ್ಲ ಕುಂಬಳಕಾಯಿ ಹೊಡಿತಿದ್ದಾರೆ, ಗಡಿ ಭಾಗಕ್ಕೆ ಹೋಗ್ತಿದ್ದಾರೆ, ತಿರುಗಾಡ್ತಿದ್ದಾರೆ. ಆದ್ರೆ ಬಂದ್ ಮಾಡಕ್ಕೆ ನಾವು ಮಾಡ್ತೀವ? ಬಂದು ಜನ ಮಾಡಬೇಕು. ಜನರ ಅಭಿಪ್ರಾಯದಲ್ಲಿ ಬಂದು ಕುಂತಿದ್ದೆ ಅಂತಕ್ಕಂಥದ್ದನ್ನ ಆಲೋಚನೆ ಮಾಡಬೇಕು ಪ್ರತಿಯೊಬ್ಬ ಹೋರಾಟಗಾರರು. ಸರ್, ಇದಿಷ್ಟು ಕರಿವೆ ಶಿವರಾಮೇಗೌಡ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.